ಮೈಸೂರು ಈ ರಸ್ತೆ ನಡೆಯುವಂತಹ ಸಂದರ್ಭದಲ್ಲಿ ಹಲವು ರೈತರ ಜಮೀನನ್ನ ಸ್ವಾಧೀನಪಡಿಸಿಕೊಂಡಿದ್ರು. ಆದರೆ ಸ್ವಾಧೀನಪಡಿಸಿಕೊಂಡ ನಂತರದಲ್ಲಿ ಪರಿಹಾರ ಕೊಡಬೇಕಿತ್ತು. ಆ ಪರಿಹಾರವನ್ನ ಕೊಟ್ಟಿರಲಿಲ್ಲ, ವಿಳಂಬ ಆಗಿತ್ತು. ರೈತರಿಗೆ ಭೂ ಪರಿಹಾರವನ್ನ ಕೊಡುವಂತಹ ನಿಟ್ಟಿನಲ್ಲಿ ವಿಳಂಬ ಆಗಿರುವಂತಹ ನಿಟ್ಟಿನಲ್ಲಿ ಪಾಂಡವಪುರ ಉಪವಿಭಾಗಾಧಿಕಾರಿ ಕಚೇರಿಯನ್ನ ಜಪ್ತಿ ಮಾಡಲಾಗಿದೆ. ಎಸಿ ಕಚೇರಿ ಜಪ್ತಿಗೆ ಆದೇಶ ಕೊಟ್ಟಿತ್ತು ಕೋರ್ಟ್. ಭೂ ಪರಿಹಾರ ನೀಡುವುದಕ್ಕೆ ವಿಳಂಬ ಆಗಿರುವಂತಹ ಹಿನ್ನೆಲೆಯಲ್ಲಿ ಸೀಸ್ ಮಾಡಿದ್ದಾರೆ. ರೈತರು ವಕೀಲರ ಸಮ್ಮುಖದಲ್ಲೇ ಕಚೇರಿ ಜಪ್ತಿಯಾಗಿದೆ. ಕೋರ್ಟ್ ಆದೇಶದಂತೆ ಕಚೇರಿಯಲ್ಲಿದ್ದಂತಹ ಸಾಮಗ್ರಿಗಳನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ಕಂಪ್ಯೂಟರ್, ಟೇಬಲ್, ಚೇರ್ ಎಲ್ಲವನ್ನೂ ಕೂಡ ಜಪ್ತಿ ಮಾಡಿದ್ದಾರೆ ಸಿಬ್ಬಂದಿ. ಕಿರಂಗೂರು ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತೆ ರೈಲ್ವೆ ಬೆಂಗಳೂರು ಮೈಸೂರು ರೈಲ್ವೆ ಡಬಲ್ ಟ್ರ್ಯಾಕ್ಗೋಸ್ಕರ ಸ್ವಾಧೀನಪಡಿಸಿಕೊಂಡಿರುವ ಜಮೀನಿಗೆ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಂಗಪಟ್ಟಣ ಪ್ರಧಾನ ಸಿವಿಲ್ ನ್ಯಾಯಾಧೀಶರ ನ್ಯಾಯಾಲಯದಲ್ಲಿ ಜಾರಿ ಸಂಖ್ಯೆ 120 ಮತ್ತು 121/2014 ಪ್ರಕರಣದಲ್ಲಿ ನ್ಯಾಯಾಲಯವು ಜಪ್ತಿ ಆದೇಶ ಮಾಡಿರುವುದರಿಂದ ಈ ದಿನ ನಾವು ಉಪವಿಭಾಗಾಧಿಕಾರಿಗಳ ಕಚೇರಿಯನ್ನು ಜಪ್ತಿ ಮಾಡಿದ್ದೇವೆ. ಬೆಂಗಳೂರು ಮತ್ತು ಮೈಸೂರು ಈ ರಸ್ತೆ ನಡೆಯುವಂತಹ ಸಂದರ್ಭದಲ್ಲಿ ಹಲವು ರೈತರ ಜಮೀನನ್ನ ಸ್ವಾಧೀನಪಡಿಸಿಕೊಂಡಿದ್ರು. ಆದರೆ ಸ್ವಾಧೀನಪಡಿಸಿಕೊಂಡ ನಂತರದಲ್ಲಿ ಪರಿಹಾರ ಕೊಡಬೇಕಿತ್ತು. ಆ ಪರಿಹಾರವನ್ನ ಕೊಟ್ಟಿರಲಿಲ್ಲ, ವಿಳಂಬ ಆಗಿತ್ತು. ರೈತರಿಗೆ ಭೂ ಪರಿಹಾರವನ್ನ ಕೊಡುವಂತಹ ನಿಟ್ಟಿನಲ್ಲಿ ವಿಳಂಬ ಆಗಿರುವಂತಹ ನಿಟ್ಟಿನಲ್ಲಿ ಪಾಂಡವಪುರ ಉಪವಿಭಾಗಾಧಿಕಾರಿ ಕಚೇರಿಯನ್ನ ಜಪ್ತಿ ಮಾಡಲಾಗಿದೆ. ಎಸಿ ಕಚೇರಿ ಜಪ್ತಿಗೆ ಆದೇಶ ಕೊಟ್ಟಿತ್ತು ಕೋರ್ಟ್. ಭೂ ಪರಿಹಾರ ನೀಡುವುದಕ್ಕೆ ವಿಳಂಬ ಆಗಿರುವಂತಹ ಹಿನ್ನೆಲೆಯಲ್ಲಿ ಸೀಸ್ ಮಾಡಿದ್ದಾರೆ. ರೈತರು ವಕೀಲರ ಸಮ್ಮುಖದಲ್ಲೇ ಕಚೇರಿ ಜಪ್ತಿಯಾಗಿದೆ. ಕೋರ್ಟ್ ಆದೇಶದಂತೆ ಕಚೇರಿಯಲ್ಲಿದ್ದಂತಹ ಸಾಮಗ್ರಿಗಳನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ಕಂಪ್ಯೂಟರ್, ಟೇಬಲ್, ಚೇರ್ ಎಲ್ಲವನ್ನೂ ಕೂಡ ಜಪ್ತಿ ಮಾಡಿದ್ದಾರೆ ಸಿಬ್ಬಂದಿ. ಕಿರಂಗೂರು ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತೆ ರೈಲ್ವೆ ಬೆಂಗಳೂರು ಮೈಸೂರು ರೈಲ್ವೆ ಡಬಲ್ ಟ್ರ್ಯಾಕ್ಗೋಸ್ಕರ ಸ್ವಾಧೀನಪಡಿಸಿಕೊಂಡಿರುವ ಜಮೀನಿಗೆ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಂಗಪಟ್ಟಣ ಪ್ರಧಾನ ಸಿವಿಲ್ ನ್ಯಾಯಾಧೀಶರ ನ್ಯಾಯಾಲಯದಲ್ಲಿ ಜಾರಿ ಸಂಖ್ಯೆ 120 ಮತ್ತು 121/2014 ಪ್ರಕರಣದಲ್ಲಿ ನ್ಯಾಯಾಲಯವು ಜಪ್ತಿ ಆದೇಶ ಮಾಡಿರುವುದರಿಂದ ಈ ದಿನ ನಾವು ಉಪವಿಭಾಗಾಧಿಕಾರಿಗಳ ಕಚೇರಿಯನ್ನು ಜಪ್ತಿ. ಬೆಂಗಳೂರು ಮತ್ತು ಮೈಸೂರು ಈ ರಸ್ತೆ ನಡೆಯುವಂತಹ ಸಂದರ್ಭದಲ್ಲಿ ಹಲವು ರೈತರ ಜಮೀನನ್ನ ಸ್ವಾಧೀನಪಡಿಸಿಕೊಂಡಿದ್ರು. ಆದರೆ ಸ್ವಾಧೀನಪಡಿಸಿಕೊಂಡ ನಂತರದಲ್ಲಿ ಪರಿಹಾರ ಕೊಡಬೇಕಿತ್ತು. ಆ ಪರಿಹಾರವನ್ನ ಕೊಟ್ಟಿರಲಿಲ್ಲ, ವಿಳಂಬ ಆಗಿತ್ತು. ರೈತರಿಗೆ ಭೂ ಪರಿಹಾರವನ್ನ ಕೊಡುವಂತಹ ನಿಟ್ಟಿನಲ್ಲಿ ವಿಳಂಬ ಆಗಿರುವಂತಹ ನಿಟ್ಟಿನಲ್ಲಿ ಪಾಂಡವಪುರ ಉಪವಿಭಾಗಾಧಿಕಾರಿ ಕಚೇರಿಯನ್ನ ಜಪ್ತಿ ಮಾಡಲಾಗಿದೆ. ಎಸಿ ಕಚೇರಿ ಜಪ್ತಿಗೆ ಆದೇಶ ಕೊಟ್ಟಿತ್ತು ಕೋರ್ಟ್. ಭೂ ಪರಿಹಾರ ನೀಡುವುದಕ್ಕೆ ವಿಳಂಬ ಆಗಿರುವಂತಹ ಹಿನ್ನೆಲೆಯಲ್ಲಿ ಸೀಸ್ ಮಾಡಿದ್ದಾರೆ. ರೈತರು ವಕೀಲರ ಸಮ್ಮುಖದಲ್ಲೇ ಕಚೇರಿ ಜಪ್ತಿಯಾಗಿದೆ. ಕೋರ್ಟ್ ಆದೇಶದಂತೆ ಕಚೇರಿಯಲ್ಲಿದ್ದಂತಹ ಸಾಮಗ್ರಿಗಳನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ಕಂಪ್ಯೂಟರ್, ಟೇಬಲ್, ಚೇರ್ ಎಲ್ಲವನ್ನೂ ಕೂಡ ಜಪ್ತಿ ಮಾಡಿದ್ದಾರೆ ಸಿಬ್ಬಂದಿ. ಕಿರಂಗೂರು ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತೆ ರೈಲ್ವೆ ಬೆಂಗಳೂರು ಮೈಸೂರು ರೈಲ್ವೆ ಡಬಲ್ ಟ್ರ್ಯಾಕ್ಗೋಸ್ಕರ ಸ್ವಾಧೀನಪಡಿಸಿಕೊಂಡಿರುವ ಜಮೀನಿಗೆ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಂಗಪಟ್ಟಣ ಪ್ರಧಾನ ಸಿವಿಲ್ ನ್ಯಾಯಾಧೀಶರ ನ್ಯಾಯಾಲಯದಲ್ಲಿ ಜಾರಿ ಸಂಖ್ಯೆ
120 ಮತ್ತು 121/2014 ಪ್ರಕರಣದಲ್ಲಿ ನ್ಯಾಯಾಲಯವು ಜಪ್ತಿ ಆದೇಶ ಮಾಡಿರುವುದರಿಂದ ಈ ದಿನ ನಾವು ಉಪವಿಭಾಗಾಧಿಕಾರಿಗಳ ಕಚೇರಿಯನ್ನು ಜಪ್ತಿ ಮಾಡಿದ್ದೇವೆ. ಬೆಂಗಳೂರು ಮತ್ತು ಮೈಸೂರು ಈ ರಸ್ತೆ ನಡೆಯುವಂತಹ ಸಂದರ್ಭದಲ್ಲಿ ಹಲವು ರೈತರ ಜಮೀನನ್ನ ಸ್ವಾಧೀನಪಡಿಸಿಕೊಂಡಿದ್ರು. ಆದರೆ ಸ್ವಾಧೀನಪಡಿಸಿಕೊಂಡ ನಂತರದಲ್ಲಿ ಪರಿಹಾರ ಕೊಡಬೇಕಿತ್ತು. ಆ ಪರಿಹಾರವನ್ನ ಕೊಟ್ಟಿರಲಿಲ್ಲ, ವಿಳಂಬ ಆಗಿತ್ತು. ರೈತರಿಗೆ ಭೂ ಪರಿಹಾರವನ್ನ ಕೊಡುವಂತಹ ನಿಟ್ಟಿನಲ್ಲಿ ವಿಳಂಬ ಆಗಿರುವಂತಹ ನಿಟ್ಟಿನಲ್ಲಿ ಪಾಂಡವಪುರ ಉಪವಿಭಾಗಾಧಿಕಾರಿ ಕಚೇರಿಯನ್ನ ಜಪ್ತಿ ಮಾಡಲಾಗಿದೆ. ಎಸಿ ಕಚೇರಿ ಜಪ್ತಿಗೆ ಆದೇಶ ಕೊಟ್ಟಿತ್ತು ಕೋರ್ಟ್. ಭೂ ಪರಿಹಾರ ನೀಡೋದಕ್ಕೆ ವಿಳಂಬ ಆಗಿರುವಂತಹ ಹಿನ್ನೆಲೆಯಲ್ಲಿ ಸೀಸ್ ಮಾಡಿದ್ದಾರೆ. ರೈತರು ವಕೀಲರ ಸಮ್ಮುಖದಲ್ಲೇ ಕಚೇರಿ ಜಪ್ತಿಯಾಗಿದೆ. ಕೋರ್ಟ್ ಆದೇಶದಂತೆ ಕಚೇರಿಯಲ್ಲಿದ್ದಂತಹ ಸಾಮಗ್ರಿಗಳನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ಕಂಪ್ಯೂಟರ್, ಟೇಬಲ್, ಚೇರ್ ಎಲ್ಲವನ್ನೂ ಕೂಡ ಜಪ್ತಿ ಮಾಡಿದ್ದಾರೆ ಸಿಬ್ಬಂದಿ. ಕಿರಂಗೂರು ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತೆ ರೈಲ್ವೆ ಬೆಂಗಳೂರು ಮೈಸೂರು ರೈಲ್ವೆ ಡಬಲ್ ಟ್ರ್ಯಾಕ್ಗೋಸ್ಕರ ಸ್ವಾಧೀನಪಡಿಸಿಕೊಂಡಿರುವ ಜಮೀನಿಗೆ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಂಗಪಟ್ಟಣ ಪ್ರಧಾನ ಸಿವಿಲ್ ನ್ಯಾಯಾಧೀಶರ ನ್ಯಾಯಾಲಯದಲ್ಲಿ ಜಾರಿ ಸಂಖ್ಯೆ 120 ಮತ್ತು 121/2014 ಪ್ರಕರಣದಲ್ಲಿ ನ್ಯಾಯಾಲಯವು ಜಪ್ತಿ ಆದೇಶ ಮಾಡಿರುವುದರಿಂದ ಈ ದಿನ ನಾವು ಉಪವಿಭಾಗಾಧಿಕಾರಿಗಳ ಕಚೇರಿಯನ್ನು ಜಪ್ತಿ. ಬೆಂಗಳೂರು ಮತ್ತು ಮೈಸೂರು ಈ ರಸ್ತೆ ನಡೆಯುವಂತಹ ಸಂದರ್ಭದಲ್ಲಿ ಹಲವು ರೈತರ ಜಮೀನನ್ನ ಸ್ವಾಧೀನಪಡಿಸಿಕೊಂಡಿದ್ರು. ಆದರೆ ಸ್ವಾಧೀನಪಡಿಸಿಕೊಂಡ ನಂತರದಲ್ಲಿ ಪರಿಹಾರ ಕೊಡಬೇಕಿತ್ತು. ಆ ಪರಿಹಾರವನ್ನ ಕೊಟ್ಟಿರಲಿಲ್ಲ, ವಿಳಂಬ ಆಗಿತ್ತು. ರೈತರಿಗೆ ಭೂ ಪರಿಹಾರವನ್ನ ಕೊಡುವಂತಹ ನಿಟ್ಟಿನಲ್ಲಿ ವಿಳಂಬ ಆಗಿರುವಂತಹ ನಿಟ್ಟಿನಲ್ಲಿ ಪಾಂಡವಪುರ ಉಪವಿಭಾಗಾಧಿಕಾರಿ ಕಚೇರಿಯನ್ನ ಜಪ್ತಿ ಮಾಡಲಾಗಿದೆ. ಎಸಿ ಕಚೇರಿ ಜಪ್ತಿಗೆ ಆದೇಶ ಕೊಟ್ಟಿತ್ತು ಕೋರ್ಟ್. ಭೂ ಪರಿಹಾರ ನೀಡೋದಕ್ಕೆ ವಿಳಂಬ ಆಗಿರುವಂತಹ ಹಿನ್ನೆಲೆಯಲ್ಲಿ ಸೀಸ್ ಮಾಡಿದ್ದಾರೆ. ರೈತರು ವಕೀಲರ ಸಮ್ಮುಖದಲ್ಲೇ ಕಚೇರಿ ಜಪ್ತಿಯಾಗಿದೆ. ಕೋರ್ಟ್ ಆದೇಶದಂತೆ ಕಚೇರಿಯಲ್ಲಿದ್ದಂತಹ ಸಾಮಗ್ರಿಗಳನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ಕಂಪ್ಯೂಟರ್, ಟೇಬಲ್, ಚೇರ್ ಎಲ್ಲವನ್ನೂ ಕೂಡ ಜಪ್ತಿ ಮಾಡಿದ್ದಾರೆ ಸಿಬ್ಬಂದಿ. ಕಿರಂಗೂರು ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತೆ ರೈಲ್ವೆ ಬೆಂಗಳೂರು ಮೈಸೂರು ರೈಲ್ವೆ ಡಬಲ್ ಟ್ರ್ಯಾಕ್ಗೋಸ್ಕರ ಸ್ವಾಧೀನಪಡಿಸಿಕೊಂಡಿರುವ ಜಮೀನಿಗೆ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಂಗಪಟ್ಟಣ ಪ್ರಧಾನ ಸಿವಿಲ್ ನ್ಯಾಯಾಧೀಶರ ನ್ಯಾಯಾಲಯದಲ್ಲಿ ಜಾರಿ ಸಂಖ್ಯೆ 120 ಮತ್ತು 121/2014 ಪ್ರಕರಣದಲ್ಲಿ ನ್ಯಾಯಾಲಯವು ಜಪ್ತಿ ಆದೇಶ ಮಾಡಿರುವುದರಿಂದ ಈ ದಿನ ನಾವು ಉಪವಿಭಾಗಾಧಿಕಾರಿಗಳ ಕಚೇರಿಯನ್ನು ಜಪ್ತಿ ಮಾಡಿದ್ದೇವೆ. ಬೆಂಗಳೂರು ಮತ್ತು ಮೈಸೂರು ಈ ರಸ್ತೆ ನಡೆಯುವಂತಹ ಸಂದರ್ಭದಲ್ಲಿ ಹಲವು ರೈತರ ಜಮೀನನ್ನ ಸ್ವಾಧೀನಪಡಿಸಿಕೊಂಡಿದ್ರು. ಆದರೆ ಸ್ವಾಧೀನಪಡಿಸಿಕೊಂಡ ನಂತರದಲ್ಲಿ ಪರಿಹಾರ ಕೊಡಬೇಕಿತ್ತು. ಆ ಪರಿಹಾರವನ್ನ ಕೊಟ್ಟಿರಲಿಲ್ಲ, ವಿಳಂಬ ಆಗಿತ್ತು. ರೈತರಿಗೆ ಭೂ ಪರಿಹಾರವನ್ನ ಕೊಡುವಂತಹ ನಿಟ್ಟಿನಲ್ಲಿ ವಿಳಂಬ ಆಗಿರುವಂತಹ ನಿಟ್ಟಿನಲ್ಲಿ ಪಾಂಡವಪುರ ಉಪವಿಭಾಗಾಧಿಕಾರಿ ಕಚೇರಿಯನ್ನ ಜಪ್ತಿ ಮಾಡಲಾಗಿದೆ. ಎಸಿ ಕಚೇರಿ ಜಪ್ತಿಗೆ ಆದೇಶ ಕೊಟ್ಟಿತ್ತು ಕೋರ್ಟ್. ಭೂ ಪರಿಹಾರ ನೀಡೋದಕ್ಕೆ ವಿಳಂಬ ಆಗಿರುವಂತಹ ಹಿನ್ನೆಲೆಯಲ್ಲಿ ಸೀಸ್ ಮಾಡಿದ್ದಾರೆ. ರೈತರು ವಕೀಲರ ಸಮ್ಮುಖದಲ್ಲೇ ಕಚೇರಿ ಜಪ್ತಿಯಾಗಿದೆ. ಕೋರ್ಟ್ ಆದೇಶದಂತೆ ಕಚೇರಿಯಲ್ಲಿದ್ದಂತಹ ಸಾಮಗ್ರಿಗಳನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ಕಂಪ್ಯೂಟರ್, ಟೇಬಲ್, ಚೇರ್ ಎಲ್ಲವನ್ನೂ ಕೂಡ ಜಪ್ತಿ ಮಾಡಿದ್ದಾರೆ ಸಿಬ್ಬಂದಿ. ಕಿರಂಗೂರು ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತೆ ರೈಲ್ವೆ ಬೆಂಗಳೂರು ಮೈಸೂರು
ರೈಲ್ವೆ ಡಬಲ್ ಟ್ರ್ಯಾಕ್ಗೋಸ್ಕರ ಸ್ವಾಧೀನಪಡಿಸಿಕೊಂಡಿರುವ ಜಮೀನಿಗೆ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಂಗಪಟ್ಟಣ ಪ್ರಧಾನ ಸಿವಿಲ್ ನ್ಯಾಯಾಧೀಶರ ನ್ಯಾಯಾಲಯದಲ್ಲಿ ಜಾರಿ ಸಂಖ್ಯೆ 120 ಮತ್ತು 121/2014 ಪ್ರಕರಣದಲ್ಲಿ ನ್ಯಾಯಾಲಯವು ಜಪ್ತಿ ಆದೇಶ ಮಾಡಿರುವುದರಿಂದ ಈ ದಿನ ನಾವು ಉಪವಿಭಾಗಾಧಿಕಾರಿಗಳ ಕಚೇರಿಯನ್ನು ಜಪ್ತಿ